ಬೆಳ್ಳುಳ್ಳಿ ಶುಂಠಿ ಜಜ್ಜಿ ಹಾಕೋಣ ಅದ್ರಾಗ. ಭಾಳ ಅಂದ್ರೆ ಭಾಳ ಒಳ್ಳೆ ಘಮನೂ ಬರ್ತೈತಿ, ಟೇಸ್ಟ್ ಕೂಡ. ಆನಂತರ ಉಪ್ಪಿನಕಾಯಿ ತಡೀತೈತಿ. ವರ್ಷವರೆಗೂ ಇಟ್ರೂ, 1 ವರ್ಷ ಹಾಕ್ರಿ 2 ವರ್ಷ ಇಟ್ರೂ ಉಪ್ಪಿನಕಾಯಿ ಕೆಡಂಗಿಲ್ಲ. ಈ ರೀತಿಯೊಳಗೆ ಹಾಕಿದಾಗ ಕೇರ್ಫುಲ್ಲಾಗಿ ಹಾಕಬೇಕಷ್ಟ, ಎಲ್ಲೂ ಒಂದು ಹನಿ ನೀರು ಹತ್ತಬಾರ್ದು. ಆನಂತರ ಉಪ್ಪಿನಕಾಯಿ ಹಾಕಿಂದೂ ಅದನ್ನು ಡ್ರೈ ಸ್ಪೂನ್ಲೆ ತಕ್ಕೋಬೇಕು, ಎಲ್ಲೆಲ್ಲೂ ನೀರು ಟಚ್ ಆಗಬಾರ್ದು ಅಷ್ಟೇ. ನೋಡಿರಿ, ಶುಂಠಿ 2 ಇಂಚು ಶುಂಠಿ ಜಜ್ಜಿದ್ರಾಗ ಹಾಕೋಣ. ಒಂದು 5-6 ಜವಾರಿ ಬೆಳ್ಳುಳ್ಳಿ ಜಜ್ಜಿ ಹಾಕೋಣ. ಬೆಲ್ಲ ಜಾಸ್ತಿ ಹಾಕ್ಬೇಕು ಇದಕ್ಕೆ. ಮಕ್ಕಳಂತೂ ಬರೀ ಬಾಯಿಲೆ ತಿಂತಾರೆ, ಅಷ್ಟು ಟೇಸ್ಟಾಗಿರ್ತೈತೆ ಉಪ್ಪಿನಕಾಯಿ ಇದು. ಊಟಕ್ಕೆ ಮೊದಲು ಉಪ್ಪಿನಕಾಯಿ ಅಂತೇಳಿ ಊಟದ ತಾಟಿಗೆ ಮೊದಲು ಉಪ್ಪಿನಕಾಯಿ ಬೇಕು. ಉಪ್ಪು, ಉಪ್ಪಿನಕಾಯಿ ಇಲ್ಲದು ಊಟ ಅನ್ಸಂಗಿಲ್ಲ. ಅದ್ರಾಗ ನಮ್ಮ ಉತ್ತರ ಕರ್ನಾಟಕದಾಗ ಕೇಳ್ತೀರ ಪುಡಿ ಚಟ್ನಿಗಳು, ಹಿಂಡಿಗಳು ಮತ್ತು ಉಪ್ಪಿನಕಾಯಿಗಳು ಎಲ್ಲ ಇರಲೇಬೇಕು. ನೋಡಿರಿ, ಇದನ್ನು ಚೆಂದಾಗಿ ಮಿಕ್ಸ್ ಮಾಡೋಣ. ಕೈಲೇನೂ ಮಾಡ್ಬೋದು, ಸ್ಪೂನ್ಲೇನೂ ಮಾಡ್ಬೋದು, ಡ್ರೈ ಇದ್ರೆ ಆಯಿತು. ಯಾರಿಗೆಲ್ಲ ಲಿಂಬೆಹಣ್ಣಿನ ಉಪ್ಪಿನಕಾಯಿ ಇಷ್ಟ ಈ ಥರ ಮಾಡ್ಕೊರಿ. ನಾನು ಲೆಂತಿ ಆಕತಿ ವಿಡಿಯೋ ಅಂತ ಫಸ್ಟ್ ತೋರಿಸಿಲ್ಲ. ನಾ ಹೆಚ್ಚೋದು ಉಪ್ಪಿನಾಗ ಇಡೋದು ಏನು ಅವಶ್ಯಕತೆ ಇಲ್ಲ ತೋರಿಸೋದು ಅನ್ನಿಸ್ತು. ಫ್ರೆಶ್ಶಾಗಿ ಲಿಂಬೆಹಣ್ಣು ಇರಬೇಕು, ಹಳದಿ ಇರಬೇಕು, ಹಸಿರಾದ್ರೆ ಕಹಿ ಬರ್ತೈತಿ. ಅದನ್ನು ಚೆಂದಾಗಿ ತೊಳೆದು ಒರೆಸಿ ಡ್ರೈ ಮಾಡಿ ಒಂದ್ರಾಗ 8 ಹೋಳು ಮಾಡಿ ಉಪ್ಪು ಅರಿಶಿನ ಹಾಕಿ ಒಂದು ಗಾಜಿನ ಬಾಟ್ಲಿಯೊಳಗೆ 15 ದಿನ ಇಟ್ಟರೆ ಈ ಥರ ಕಳಿತೈತಿ. ಕಳಿತ ನಂತರ ಮುಂದಿನ ಪ್ರೊಸೀಜರೆಲ್ಲ ನಿಮಗೆ ತೋರಿಸೇನೆ ನಾನು. ಈ ಥರ ಮಾಡ್ಕೊರಿ. ಯಾರೆಲ್ಲ ವಿಡಿಯೋ ನೋಡ್ತೀರಿ, ನಾ ಹಾಕಂಥ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ಹೇಳ್ತೀನಿ. ನೋಡಿರಿ, ಉಪ್ಪಿನಕಾಯಿ ರೆಡಿ ಆಯಿತು. ಇಷ್ಟಾಗಿಂದ ಬಾಟಲ್ದಾಗ ತೆಗೆದುಬಿಡೋಣ. ಈಗ ಬಾಟಲ್ದಾಗ ತೆಗೆದು ಮೇಲೆ ಬಟ್ಟೆ ಕಟ್ಟಿ ಇಡೋಣ. ಈ ಬೆಲ್ಲೆಲ್ಲ ಕರಿಗಿದು ತಿನ್ನಕ್ಕೆ ರೆಡಿ ಆಗೋಕ್ಕೆ ಇನ್ನೊಂದು ವಾರ ಬೇಕು, 8 ದಿನ. ಇದನ್ನು ಒಂದಿನ ಬಿಟ್ಟು ಒಂದಿನ ಡ್ರೈ ಸ್ಪೂನ್ಲೆ ತಿರುಗಿಸ್ತಾ ಇರಬೇಕು. ಆನಂತರ ಊಟಕ್ಕೆ ಬೇಕು ಅಂದಾಗ ಸ್ವಲ್ಪ ತಕ್ಕೊಂಡು, ನಾ ಎಣ್ಣೆ ಹಾಕಿಲ್ಲ. ಎಣ್ಣೆ ನಾ ಹಾಕೋದಿಲ್ಲ ಉಪ್ಪಿನಕಾಯಿಗೆ. ಅದು ವರ್ಷ ಇಡೋಂಥ ಉಪ್ಪಿನಕಾಯಿಗೆ ಹಾಕೋದಿಲ್ಲ. ಅದಕ್ಕೋಸ್ಕರ ನಾವು ತಿನ್ನೋಕೆ ಒಂದು ಬಾಕ್ಸ್ನಾಗ ಸ್ವಲ್ಪ ತಕ್ಕೊಂಡು ಅದಕ್ಕೆ ಎಣ್ಣೆದು ಒಗ್ಗರಣೆ ಹಾಕ್ಬೋದು. ಇಂಗು, ಕರಿಬೇ, ಎಣ್ಣೆ ಕಾಸಿ ಹಾಕ್ಕೋತೇನೆ. ಈಗ ನೋಡಿರಿ, ಬಾಟ್ಲ್ ತುಂಬಿ ಮೇಲೆ ಟೈಟಾಗಿ ಕ್ಯಾಪ್ ಹಾಕಿ ಒಂದು ಬಟ್ಟೆ ಕಟ್ಟಿ ಇಟ್ಬಿಟ್ರೆ ಉಪ್ಪಿನಕಾಯಿ 2 ವರ್ಷ ಆದರೂ ಕೆಡಲ್ಲ. ನೋಡಿರಿ, ಏನು ಸೂಪರಾಗಿ ಬರ್ತದೆ. ಕಲರ್ ನೋಡಿರಿ, ಮಸ್ತ್ ಬಂದೈತಿ. ಲಿಂಬೆಹಣ್ಣಿನ ಉಪ್ಪಿನಕಾಯಿ ಖಜ್ಜರ ತಿಂದಂಗೆ ಆಕತಿ. ನೀವು ಟ್ರೈ ಮಾಡಿರಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ. ನಮಸ್ತೆ.